ನಮ್ಮಲ್ಲಿ ಜಾಗ ತಗೊಂಡವರು ಹಾ ಸರ್ 3 ವರ್ಷದಲ್ಲಿ ಮತ್ತೆ ಇನ್ನೊಂದು ಜಾಗ ತಗೊಂತಾರೆ ಅಲ್ವಾ ಸರ್ 100%. ಇಲ್ಲಿ ತಗೊಳ್ಳೋರು ಎಲ್ಲ ಕೋಟ್ಯಾಧೀಶರಾಗ್ತಾರೆ ಮೇಡಮ್. ಅಲ್ವಾ ಸರ್ ಯಾಕಂದ್ರೆ ವಾಸ್ತುವಾಗಿದೆ ವಾಸ್ತು ಮೇಡಮ್. 100% ವಾಸ್ತುವಾಗಿದೆ ವಾಸ್ತು 100%. ಆಗಿರೋದೆ. ಇಲ್ಲಿ ನಾವು ಸುತ್ತಮುತ್ತ ನೀವು ವಿಚಾರಿಸಿ ನೋಡಬಹುದು ಹೌದು. ಯಾಕೆ ಇಷ್ಟು ಕಡಿಮೆ ಪ್ರೈಸ್ ನೀವು ಕೋಟ್ ಮಾಡ್ತಾ ಇದೀರಾ ಅಂತ. ಹೌದು ನಾವ್ ಯಾಕೆ ಕಡಿಮೆ ಪ್ರೈಸ್ ಕೊಟ್ಟು ಸ್ವಂತ ಲ್ಯಾಂಡ್ ಮೇಡಮ್ ಇದು. ಓಕೆ ನಿಮ್ದು ಸ್ವಂತ ಸ್ವಂತ ಲ್ಯಾಂಡ್ ನಾವು ಬೇರೆಯವ್ರ ತರ ಡೆವಲಪ್ ಮಾಡೋ ತರ ಏನಿಲ್ಲ. ಮಾರ್ಕೆಟಿಂಗ್ ಅದೆಲ್ಲ ಏನಿಲ್ಲ. ಅದೇನು ಇಲ್ಲ. ಸ್ವಂತ ಲ್ಯಾಂಡ್ ನಾವೇ ಓನ್ ಲ್ಯಾಂಡ್ ಓನರ್, ನಾವೇ ಡೆವಲಪ್ ಮಾಡಿ ನಾವೇ ಮಾರ್ಕೆಟಿಂಗ್ ಕೂಡ ನಾವೇ ಮಾಡ್ತಾ ಇರೋದು. ಎಲ್ಲ ನಾವು. ಅಂದ್ರೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಇಲ್ಲಿ ಸೈಟ್ ಸಿಗ್ಬೋದಲ್ವಾ? ಹೌದು ಮೇಡಮ್, ಕಮ್ಮಿ ಬಜೆಟ್ ಸೈಟ್ ಡೈರೆಕ್ಟ್ ಸಿಗುತ್ತೆ. ಓನರ್ ಇಂದ ಅಂತ ಹೇಳಿದ್ರೆ ಪ್ರೈಸ್ ಅಂತೂ ರೀಸನಬಲ್ ಆಗಿರುತ್ತೆ ಮತ್ತೆ ಬೆಸ್ಟ್ ಕ್ವಾಲಿಟಿ ಮೇಡಮ್. ಬೆಸ್ಟ್ ಕ್ವಾಲಿಟಿ. ನಮ್ ಇನ್ನ ಒಂದು ಅಂದ್ರೆ ಮಂಚಿಮಲೆ ಡ್ಯಾಮ್ ಕೇಳಿರ್ಬೋದು ನೀವೆಲ್ಲ. ಹೌದು ಸರ್. ಅದನ್ನ ಟೂರಿಸಂ ಸ್ಪಾಟ್ ಮಾಡ್ತಾ ಇದಾರೆ. ಹೌದು. ಪ್ರೆಸೆಂಟ್ಲಿ ಬಂದು 3 ಗೇಟ್ ಇದೆ. ಗವರ್ಮೆಂಟ್ ಇಂದ ಜನಗಳನ್ನ ಎವಾಕ್ಯುಯೇಟ್ ಮಾಡಕ್ಕೆ ಹೇಳಿದ್ರೆ ಟೂರಿಸಂ ಸ್ಪಾಟ್ ಮಾಡಿ 14 ಗೇಟ್ ಮಾಡ್ತಾ ಇದಾರೆ. ಹೌದು. ಇಲ್ಲಿಂದ ಜಸ್ಟ್ 3 ಕಿಲೋಮೀಟರ್ ಮೇಡಮ್. ಅದು ಈ ಲೆವೆಲ್ ಜಸ್ಟ್ 3 3 ಕಿಲೋಮೀಟರ್ ಮೇಡಮ್ ಅಷ್ಟೇ ಮೇಡಮ್. ಅಲ್ವಾ ಸರ್? ಹೌದು ಮೇಡಮ್. ಒಂದು ಸ್ಯಾಟರ್ಡೆ ಸಂಡೇ ಯಾರಾದ್ರೂ ಬಂದ್ರೆ ಒಳ್ಳೆ ಸ್ಯಾಟರ್ಡೆ ಸಂಡೇ ಅದಾಗಿರೋದು ವಂಡರ್ಲಾ ಬಂದು ಜಸ್ಟ್ 6 ಕಿಲೋಮೀಟರ್ ಇಲ್ಲಿಂದ. ವಂಡರ್ಲಾ ಬಂದು 6 ಕಿಲೋಮೀಟರ್, ದೊಡ್ಡ ಅಲ್ಮರ 3 ಕಿಲೋಮೀಟರ್ ಇದೆ. ಓಕೆ. ಇವನ್ ನೀವು ಕೇಳಿದ್ರಲ್ಲ ಮೇಡಮ್, ಗೋಶಾಲೆ ಎಲ್ಲಿ ಬರುತ್ತೆ ನಿಮ್ ಪ್ರಾಜೆಕ್ಟ್ ಅಲ್ಲಿ ಅಂತ. ಹೌದು ಸರ್. ಸೊ ಅಲ್ಲಿ ಕಾಣೋ ರೀತಿಲಿ ಆ ಡೆಡ್ ಎಂಡ್ ಇಂದ ಆ ಡೆಡ್ ಎಂಡ್ ತನಕ 20 ಕುಂಟಾಸ್ 20 ಕುಂಟಾಸ್ ಗೋಶಾಲೆ ಇದೆ. ಗೋಶಾಲೆ ಬರುತ್ತೆ ಇಲ್ಲೇ ಮೇಡಮ್. ಪ್ರಾಜೆಕ್ಟ್ ರೋಡನೆ ಗೋಶಾಲೆ. ಬರುತ್ತೆ. ಇಲ್ಲಿದವ್ರಿಗೆ ಡೈಲಿ ಫ್ರೆಶ್ ಮಿಲ್ಕ್ ಆಗಿರ್ಬೋದು, ಫ್ರೆಶ್ ಗೀ ಆಗಿರ್ಬೋದು, ಎಲ್ಲ ಇಲ್ಲಿಂದನೇ ಸಿಗುತ್ತೆ. ಇಲ್ಲಿಂದ ಸಿಗುತ್ತೆ ಅಲ್ವಾ ಸರ್? ಮೇಡಮ್. ಇಲ್ಲಿ ಕೆಲಸ ನಡೀತಾ ಇದೆ ಜಲ್ಲಿಕಲ್ಲು, ಅಲ್ವಾ ಅದ್ರ ಸರ್? ನಂತರ ಕಂಬಿ ಇದೆ. ಕಂಬಿ ಕೂಡ ಹಾಕಿದಾರಲ್ವಾ ಸರ್? ಹೌದು ಮೇಡಮ್. ಅದ್ರ ಮೇಲೆ ಕಾಂಕ್ರೀಟ್. ಅದ್ರ ಮೇಲೆ ಕಾಂಕ್ರೀಟ್ ಟೋಟಲ್ ಬಂದು 12 ಇಂಚ್ ಇದೆ. 12 ಇಂಚ್ ಕಾಂಕ್ರೀಟ್. 12 ಇಂಚ್ ಇದೆ ಟೋಟಲ್. ಜಲ್ಲಿಕಲ್ಲು, ಅದ್ರ ಮೇಲೆ ಕಬ್ಬಣ ಇದೆ. ಅದ್ರ ಮೇಲೆ 12 ಇಂಚ್ ಕಾಂಕ್ರೀಟ್ ಇದೆ. 30 ಇಯರ್ಸ್ ಡ್ಯೂರಬಿಲಿಟಿ ಇದೆ. 30 ಇಯರ್ಸ್ ಡ್ಯೂರಬಿಲಿಟಿ ಇದೆ. ಇಲ್ಲಿ ನೋಡ್ತಾ ಇರಂಗೆ ಇದೇ ಕಾಣಿಸ್ಬೋದು ನಿಮ್ಗೆ. ಇದೇ ನಮ್ ಸೈಟ್ ಆಫೀಸ್. ಇವತ್ತಿನ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ನಮ್ಗೆ ದೊಡ್ಡ ಆಲದ ಮರದ ಹತ್ರ ಯಾವ್ದಾದ್ರು BM ಮಾಡಿ ಅಪ್ರೂವ್ ಆಗಿರೋಂತ ಇಂಡಿವಿಜುವಲ್ ಈ ಖಾತೆ ಆಗಿರೋಂತ ಸೈಟ್ಸ್ ನ ತೋರಿಸಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನಿವತ್ತು ಒಂದು ಹೊಸ ಲೇಔಟ್ ಕರ್ಕೊಂಡ್ ಬಂದಿದ್ದೀನಿ. ಗಜರಾಜ್ ಬಿಲ್ಡ್ಕಾನ್ ಅವರ ಲೇಔಟ್ ಬಂದಿದ್ದೀನಿ. ಕಾಮಧೇನು ಅಂತ ಹೇಳ್ಬಿಟ್ಟು ಲೇಔಟ್ ಹೆಸರು ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರೋಂತ ಹೆಸರು ಕೊಟ್ಟಿದ್ದಾರೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಗೋಶಾಲಾನು ಮಾಡಿದ್ದಾರೆ. ಸಾಕಷ್ಟು ಡೆವಲಪ್ಮೆಂಟ್ ಆಗೋಗಿದೆ. ನೋಡ್ತಾ ಇರ್ಬೋದು ಲೇಔಟ್ ಮಾತ್ರ ಆಸಮ್ ಅಂತಾನೆ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಚಂದನ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹಾಯ್ ಸರ್. ಮೇಡಮ್ ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನೀವು? ನಾವು ಚೆನ್ನಾಗಿದ್ದೀವಿ ಸರ್.
ಸರ್ ಇದೇ ಫಸ್ಟ್ ಟೈಮ್ ನಿಮ್ಮ ಕಂಪ್ನಿ ನಮ್ಮ ಹೌದು ಚಾನೆಲ್ madam. ಅಲ್ಲಿ ಬರ್ತಾ ಇದೆ. ಹೌದು ಮೇಡಮ್. ಸರ್ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀರಾ ಮೇಡಮ್ ಸರ್? ಕಂಪನಿ ನೇಮ್ ಗಜರಾಜ್ ಬಿಲ್ಡ್ಕಾನ್ ಅಂತ. Okay. ಸೊ ಇಲ್ಲಿವರೆಗೂ 5 ವರ್ಷದಿಂದ ಪ್ರಾಜೆಕ್ಟ್ ಮಾಡಿದೀವಿ. ಇದು ಬಂದು ನಮ್ದು 6ನೇ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಓಕೆ 6ನೇ ಪ್ರಾಜೆಕ್ಟ್ ನಿಮ್ದು. ಪ್ರಾಜೆಕ್ಟ್ ಮೇಡಮ್ ಇದು. ಓಕೆ ಅವಾಗಲೇ 5 ಕಂಪ್ಲೀಟೆಡ್ 5 ಆಗೋಗಿದೆ. ಕಂಪ್ಲೀಟೆಡ್ ಆಗಿದೆ ಮೇಡಮ್. ಓಕೆ ಸರ್ ಇದು ಲೇಔಟ್ ಯಾವ್ದಿಂದ ಅಪ್ರೂವ್ ಆಗಿದೆ ಸರ್? BMRDA ಇಂದ ಅಪ್ರೂವ್ ಆಗಿದೆ ಮೇಡಮ್. ಖಾತಾ ಯಾವ್ದು ಬರುತ್ತೆ ಸರ್? ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಮೇಡಮ್ ಇದು ಬಂದ್ಬಿಟ್ಟು ದೊಡ್ಡಾಲ್ ಮರ ಇಂದ ದೊನ್ನೆನಹಳ್ಳಿ ಅಂತ ವಿಲೇಜಸ್. ಓಕೆ ಸೊ ದೊಡ್ಡಾಲ್ ಮರ ಇಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಮೈಸೂರು ರೋಡ್ ಇಂದ 9 ಕಿಲೋಮೀಟರ್ಸ್ ಆಗುತ್ತೆ. 9 ಕಿಲೋಮೀಟರ್ಸ್ 9 ಆಗುತ್ತೆ. ಕಿಲೋಮೀಟರ್ಸ್ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್. ಹೌದು ಮೇಡಮ್. ಸರ್ ಲೊಕೇಶನ್ ವೈಸ್ ಅಂತೂ ಸೂಪರ್ ಆಗಿದೆ. ಹೌದು ಮೇಡಮ್. ಆಗಲೇ ನೋಡಿದಂಗೆ ಆಗಲೇ ಎಲ್ಲ ಸುಮಾರು ಕೆಲಸಗಳು ಆಗೋಗಿದೆ ಅಲ್ವಾ? ಹೌದು ಮೇಡಮ್, ಎಲ್ಲ ಆಗೋಗಿದೆ. ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿದೀರಾ ಸರ್? ಮೇಡಮ್ ಟೋಟಲ್ ಆಗಿ 18 ಎಕರ್ಸ್ ಇರೋದು. 18 ಎಕರ್ಸ್. ಫೇಸ್ 1 ಬಂದು 6 ಎಕರ್. ಇದು ಬಂದ್ಬಿಟ್ಟು ಫೇಸ್ 1 ಅಲ್ವಾ Yes ಸರ್? ಮೇಡಮ್. ಫೇಸ್ 1 6 ಎಕರ್ಸ್. 6 ಎಕರ್ಸ್. ಸರ್ ಎಷ್ಟು ಟೋಟಲ್ ನಂಬರ್ ಆಫ್ ಸೈಟ್ಸ್ ಅವೈಲೇಬಲ್ ಇದೆ? ಟೋಟಲ್ ನಂಬರ್ ಆಫ್ 98 ಸೈಟ್ಸ್ ಮೇಡಮ್. 98 ಸೈಟ್ಸ್. ಓಕೆ ಇವಾಗ ಅವೈಲೇಬಲ್ ಸರ್ ಇರೋದು? ಅವೈಲೇಬಲ್ ಇನ್ನ 25% ಅವೈಲೇಬಲ್ ಇದೆ ಮೇಡಮ್. 25%. ಅವೆಲ್ಲ ಬುಕಿಂಗ್ ಆಗೋಗಿದೆಯಾ ಸರ್? ಆಗಿದೆ ಮೇಡಮ್, ಎಲ್ಲ ಬುಕಿಂಗ್ ಆಗಿದೆ. ಓಕೆ ಗ್ರೇಟ್ ಅಲ್ವಾ ಸರ್? ಹೌದು ಅವೆಲ್ಲ madam. ಸಾಕಷ್ಟು ಅವೆಲ್ಲ ಬುಕಿಂಗ್ಸ್ ಕೂಡ ಹೌದು ಆಗೋಗಿದೆ. ಮೇಡಮ್. ಸರ್ ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಮೇಡಮ್ 30-40 ಇದೆ ಡೈಮೆನ್ಷನ್ ಇದೆ. ಇದೆಲ್ಲ ಲೈಕ್ 30-40 ನೇ ಇರೋದು. ಈಸ್ಟ್ ಫೇಸಿಂಗ್, ವೆಸ್ಟ್ ಫೇಸಿಂಗ್ ಎಲ್ಲ ಅವೈಲೇಬಲ್ ಇದೆ ಮೇಡಮ್. ಓಕೆ ಈಸ್ಟ್ ವೆಸ್ಟ್ ಹೌದು ಅವೈಲೇಬಲ್ ಇದೆ ಮೇಡಮ್. ಅವೈಲೇಬಲ್ ಇದೆ ಸರ್. Yes, ಕಾರ್ನರ್ ಸೈಟ್ಸ್ ಏನಾದ್ರು ಹೌದು ಅವೈಲೇಬಲ್ ಇದೆ ಮೇಡಮ್. ಪ್ರೀಮಿಯಂ ಸೈಟ್ಸ್ ಅವೈಲೇಬಲ್ ಇದೆ. ಓಕೆ ಸರ್ ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಅಮ್ಯುನಿಟೀಸ್ ಅಂತ ಕಂಪೇರ್ ಮಾಡಿದ್ರೆ ಬೇಸಿಕ್ ಕಮ್ಯುನಿಟೀಸ್ ಲೈಕ್ ಟ್ಯಾಂಕ್ ಇದೆ. ಅಲ್ಲಿ 1,25,000 ಲೀಟರ್ ಕೆಪಾಸಿಟಿ ಇರೋ ವಾಟರ್ ಟ್ಯಾಂಕ್ ಅದು. ವಾಟರ್ ಟ್ಯಾಂಕ್. ನಂತರ ನಿಮ್ಗೆ 2 ಕಡೆ ಫೇಸ್ 1 ಗೆ 2 ಕಡೆ ನಿಮ್ಗೆ ಇದು ಬರುತ್ತೆ, ಎಂಟ್ರೆನ್ಸ್ ಬರುತ್ತೆ. ಓಕೆ 2 ಕಡೆ ಎಂಟ್ರೆನ್ಸ್ ಬರುತ್ತೆ. ಇಲ್ಲೂ ಇದೆ ಅಲ್ವಾ ಇದೊಂದು ಸರ್? ಅದೊಂದು. ಇದೊಂದಿದೆ ಅಲ್ಲಿ ಮೇಲ್ಗಡೆ ಒಂದು ಕಾಣಿಸ್ತಿದೆ, ಅದೊಂದು ಎಂಟ್ರೆನ್ಸ್. ಹೌದು madam. ಹಂಗಂದ್ರೆ 2 ಎಂಟ್ರೆನ್ಸ್ ಇದೆ. Wow. ಸೊ ನಂತರ ನಿಮ್ಗೆ ಪ್ರತಿ ಮನೆಗೂ ಸಪರೇಟ್ ಗಾರ್ಡನ್ ಇದೆ. ಇದು ಸಪರೇಟ್ ಗಾರ್ಡನ್ Separate ಮಾಡಿದ್ರಲ್ವಾ ಸರ್? ನಾವೇ ಪ್ಲಾಂಟೇಶನ್ ಮಾಡ್ಕೊಡ್ತೀವಿ. ಸೊ ಟೋಟಲ್ ಫೇಸ್ 1 ಗೆ ಅಂತಾನೆ 11,000 ಗಿಡಗಳನ್ನ ಆರ್ಡರ್ ಮಾಡಿದೀವಿ. ಆರ್ಡರ್ ಮಾಡಿದೀವಿ. ನೆಕ್ಸ್ಟ್ ವೀಕ್ ಎಲ್ಲ ಪ್ಲಾಂಟೇಶನ್ ಆಗುತ್ತೆ. ಯಾಕಂದ್ರೆ ಜೂನ್ ಮಂತ್ ಅಲ್ಲ, ಇದು ಎನ್ವೈರನ್ಮೆಂಟಲ್ ಡೇ. ಅದು ಎನ್ವೈರನ್ಮೆಂಟಲ್ ಮಂತ್ ಅಂತ ಈ ಮಂತ್ ಅಲ್ಲಿ ಪ್ಲಾಂಟೇಶನ್ ಮಾಡ್ತೀರಾ? ಪ್ಲಾಂಟೇಶನ್ ಕೂಡ ಮಾಡ್ತೀವಿ ಮೇಡಮ್. ಇಂಡಿವಿಜುವಲ್ ಸೈಡ್ ಗುನು ಟ್ರೀ ಪ್ಲಾಂಟೇಶನ್ ಗೆ ಮಾಡಿದಿರಲ್ವಾ ಸರ್? ಹೌದು ಮೇಡಮ್, ಎಕ್ಸಾಕ್ಟ್ಲಿ ಮೇಡಮ್, ಮಾಡಿದೀವಿ ಮೇಡಮ್. ಹಾಗೆ ಸರ್ ಇಂಡಿವಿಜುವಲ್ ಸೈಟ್ಸ್ ಗೆ ರ್ಯಾಂಪ್ಸ್ ಕೂಡ ಆಗೋಗಿದೆ. ಹೌದು ಮೇಡಮ್, ಯಾಕಂದ್ರೆ ಬಂದು ನಮ್ಮ ಲೇಔಟ್ ಬೌಂಡ್ ವಾಸ್ತು ಸೆಗ್ಮೆಂಟ್ ಆಗಿದೆ ಮೇಡಮ್. ಓಕೆ ಕಂಪ್ಲೀಟ್ಲಿ ವಾಸ್ತು ಸೆಗ್ಮೆಂಟ್ ನೋಡಬಹುದು ನೀವು. ಬೇಕಾದ್ರೆ ಕುಬೇರಮಲ್ಲಿ ಟ್ಯಾಂಕ್ ಇದೆ. ಹೌದು ಸರ್. ಇಲ್ಲಿ ಬಂದು ನ್ಯಾಚುರಲ್ ಲೇಕ್ ಇದೆ ಒಂದು. ಓಕೆ ಮುಂದೆ. ಓಕೆ ಮೀನ್ಸ್ 100% ವಾಸ್ತು. 100% ವಾಸ್ತು ಮೇಡಮ್. ವಾಸ್ತು ಇರೋ ನಮ್ ಲೇಔಟ್ ಅಲ್ಲಿ ನೀವು ಕಣ್ಣು ಮುಚ್ಕೊಂಡು ಮನೆ ಕಟ್ಕೋಬಹುದು. ಹೌದು ಮೇಡಮ್ ಅಲ್ವಾ ಸರ್? ಮೇಡಮ್ ಸರ್ ಇನ್ನೊಂದು ರ್ಯಾಂಪ್ಸ್ ಮಾಡಿದಿರಾ? ಅವೆಲ್ಲ ಪ್ರತಿಯೊಂದು ಮಾಡಿ ಜಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಂದ್ರೆ ಆಯ್ತಲ್ವಾ ಸರ್? ಹೌದು ಮೇಡಮ್. ರ್ಯಾಂಪ್ ಅನ್ನು ಪರ್ಟಿಕ್ಯುಲರ್ ನಿಮ್ದಿಂದ ಇಲ್ಲಿಗೆ ಮಾರ್ಕಿಂಗ್ ಕೂಡ ನೋಡಬಹುದು. ಆ ಕಡೆ 2 ಕಲ್ಲಿದೆ. ಸೊ ಒಂದು ಬಂದು ಈ ಕಡೆ ಡಿವೈಡ್ ಆಗುತ್ತೆ, ಇನ್ನೊಂದು ಆ ಕಡೆ ಡಿವೈಡ್ ಆಗುತ್ತೆ. ಓಕೆ ಅದು ಕೂಡ ಪ್ರಾಬ್ಲಮ್ ಇಲ್ಲ. ಇದು ನೋಡ್ತಾ ಇರಬಹುದು, ಈ ಪೈಪ್ ಬಂದ್ಬಿಟ್ಟು ಈ ಪೈಪ್ ಅಲ್ವಾ ಸರ್? ಮೇಡಮ್ ಓಕೆ ಒಂದು ವಾಟರ್ ಟ್ಯಾಂಕ್ ಇಂದ ಬರುತ್ತೆ. ಸೊ ಇನ್ನೊಂದು ಕಾವೇರಿ ವಾಟರ್ ಮೇಡಮ್. ಇನ್ನೊಂದು ಕಾವೇರಿ ವಾಟರ್. ಮಂಚಿನ ಮೇಲೆ ಡ್ಯಾಮ್ ಇಂದ ಕಾವೇರಿ ವಾಟರ್. ಓಕೆ ಕಾವೇರಿ ವಾಟರ್ ಇದೆಯಾ ಸರ್? ಹೌದು ಮೇಡಮ್, ಕಾವೇರಿ ವಾಟರ್ ಆಲ್ರೆಡಿ ಇದೆ. ಗ್ರೇಟ್ ಅಲ್ವಾ ಸರ್? ಹೌದು ಮೇಡಮ್. ಎಲ್ಲರೂ ಇವಾಗ ಏನಂದ್ರೆ ನೀರಿನ ಸಮಸ್ಯೆ ಅಪ್ಪ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ನಿಮ್ಮ ಲೇಔಟ್ ಅಲ್ಲಿ ನೀರಿನ ಸಮಸ್ಯೆನೇ ಇಲ್ಲ ಅಲ್ವಾ ಸರ್? ನಮ್ಮಲ್ಲಿ ಆಲ್ರೆಡಿ 2 ಬೋರ್ ಇದೆ. ಓಕೆ 2 ಬೋರ್ ಬಂದು ಒಂದು ಬೋರ್ ಬಂದು 5.5 ಇಂಚ್ ಇದೆ, ಇನ್ನೊಂದು ಬೋರ್ ಬಂದು 3.5 ಇಂಚ್ ಇದೆ. ಸೊ ಯಾರು ಬೋರ್ ಕೂಡ ಫ್ಯೂಚರ್ ಬೇಕಾಗಿಲ್ಲ. 5.5 ಬೋರೇ ಸಾಕು, ಫುಲ್ ಲೇಔಟ್ ಗೆ ಆಗುತ್ತಲ್ವಾ ಸರ್? ಸಫಿಶಿಯಂಟ್, ತುಂಬಾ ಸಫಿಶಿಯಂಟ್ ಮೇಡಮ್. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಹೌದು ಮೇಡಮ್. ಮೀನ್ಸ್ ಡಬಲ್ ಧಮಾಕ್ ಆಫರ್ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ ಕಾವೇರಿ ನೀರು ಬರ್ತಾ ಇದೆ, ಹಾಗೆ ಎಕ್ಸ್ಟ್ರಾ 2 ಬೋರ್ ಕೂಡ ಇದೆ. 2 ಬೋರ್ ಕೂಡ ಇದೆ. ಓಕೆ ಬಂದ್ಬಿಟ್ಟು ಸೈಟ್ ಮಾರ್ಕಿಂಗ್ ಕೂಡ ಇದೆ ಇಂಡಿವಿಜುವಲ್ ಆಗಿ. ಇಂಡಿವಿಜುವಲ್ ಸೈಟ್ ಒಳ್ಳೆ ನೇಮ್ ಬೋರ್ಡ್ ಹಾಕಿದಿರಲ್ಲ? ಹೌದು ಮೇಡಮ್. ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಸೈಟ್ ಮಾರ್ಕಿಂಗ್ ಇದೆ, ನಂಬರ್ ಮಾರ್ಕಿಂಗ್ ಆಗಿದೆ ಮೇಡಮ್. ಎಲೆಕ್ಟ್ರಿಸಿಟಿ ಕೂಡ ಅಂಡರ್ ಗ್ರೌಂಡ್ ಅಲ್ಲಿ ಇದೆ. ಕೇಬಲ್ ಎಲ್ಲ ಅಂಡರ್ ಗ್ರೌಂಡ್ ಆಗೋಗಿದೆ. ಒಂದು ಸೀವೇಜ್ ಪೈಪ್ ಕಾಣ್ತಾ ಇದೆ, ಬ್ಲಾಕ್ ಕಲರ್ ಪೈಪ್ ನೋಡಬಹುದು. ಬ್ಲಾಕ್ ಕಲರ್ ಪೈಪ್ ಕಾಣಿಸಬಹುದು. ಸೀವೇಜ್ ಪೈಪ್ ಇದು ಅಂಡರ್ ಗ್ರೌಂಡ್ ಇದೆ. STP ಗೆ ಸಪರೇಟ್ ಜಾಗ ಬಿಟ್ಟಿದೀವಿ. ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ನಡೀತಾ ಇದೆ, ವರ್ಕ್ ಕೂಡ ನಡೀತಾ ಇದೆ. ಸೊ ಅದಕ್ಕೆ ಸಪರೇಟ್ ಜಾಗ ಬಿಟ್ಟಿದೀವಿ. ಅದಾದ ನಂತರ ನಮ್ಮ ಲೇಔಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ರೈನ್ ಹಾರ್ವೆಸ್ಟಿಂಗ್ ಅಂತ ಇದೆ. ರೈನ್ ಹಾರ್ವೆಸ್ಟಿಂಗ್ ಕೂಡ ಮಾಡಿದೀರಾ? ಅದು ಮುಂದೆ ಇದೆ, ತೋರಿಸ್ಕೊಡ್ತೀನಿ. ಓಕೆ ಎಲ್ಲ ಕಂಪ್ಲೀಟ್ ಆಗೋಗಿದೆ ಮೇಡಮ್. ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ಅಲ್ವಾ ಸರ್? ಹೌದು ಮೇಡಮ್. ನೋಡಬಹುದು ಮೇಡಮ್, ಇದು ರೈನ್ ಹಾರ್ವೆಸ್ಟಿಂಗ್. ಇದು ರೈನ್ ಹಾರ್ವೆಸ್ಟಿಂಗ್ ಬಿಟ್ಟಿರೋಂತ ಜಾಗ ಅಲ್ವಾ ಸರ್? ಇದು ಚೆನ್ನಾಗಿರೋ ನೀರೆಲ್ಲ ಒಂದ್ ಕಡೆ ಸ್ಟೋರೇಜ್ ಆಗಿ ನೆಕ್ಸ್ಟ್ ಗಿಡಗಳಿಗೆ ಸಪ್ಲೈ ಆಗುತ್ತೆ. ಚೆನ್ನಾಗಿಲ್ದಿರೋ ನೀರು ಅಂದ್ರೆ ಫಿಲ್ಟರ್ ಆಗಿರೋ ನೀರು ಕೆರೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಓಕೆ ಸರ್, ಇಲ್ಲಿ ಬ್ಯಾಕ್ ಸೈಡ್ ಟ್ರಾನ್ಸ್ಫಾರ್ಮರ್. ಹೌದು ಮೇಡಮ್, 2 ಟ್ರಾನ್ಸ್ಫಾರ್ಮರ್ ಬರುತ್ತೆ. ಅಂಡರ್ ಗ್ರೌಂಡ್ ಕೇಬಲ್ ಇರೋದ್ರಿಂದ 2 ಟ್ರಾನ್ಸ್ಫಾರ್ಮರ್ ಕೇಬಲ್ ಬೇಕಾಗುತ್ತೆ ಲೇಔಟ್. ಅದಕ್ಕೆ 2 ಮಾಡಿಸಿದ್ದೀರಾ? 2 ಇದೆ ಮೇಡಮ್. ಓಕೆ ಸರ್, ಇವಾಗ ಬೇಸಿಕ್ ಕಮ್ಯುನಿಟೀಸ್ ಕೊಟ್ಟಿದ್ದೀರಾ? ಹೌದು ಮೇಡಮ್. ಸರ್ ಇನ್ನೇನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಕೊಟ್ಟಿದ್ದೀರಾ ಸರ್? ಇಷ್ಟು ಬ್ಯೂಟಿಫುಲ್ ಲೇಔಟ್ ಅಲ್ಲಿ ಅದು ಕೂಡ ಇನ್ನೇನಾದ್ರೂ ಎಕ್ಸ್ಟ್ರಾ ಕೊಟ್ಟಿರ್ಬೇಕಲ್ವಾ ಸರ್ ನೀವು? ಎಕ್ಸ್ಟ್ರಾ ಇದ್ದೇ ಇದೆ ಮೇಡಮ್. ಪ್ರೀಮಿಯಂ ಬಂದ್ಬಿಟ್ಟು ನಮ್ಮ ಹತ್ರ 1.5 ಎಕರೆಗೆ ಪಾರ್ಕ್ ಮಾಡಿದ್ವಿ. 1.5 ಎಕರೆ ಪಾರ್ಕ್ ಬರುತ್ತೆ. ವಾವ್, ಗ್ರೇಟ್ ಅಲ್ವಾ ಫ್ರೆಂಡ್ಸ್? 1.5 ಎಕರೆ ನಿಮ್ಗೆ
ಪಾರ್ಕ್ ಕೂಡ ಬರ್ತದೆ ಅದು ಈ ಲೇಔಟ್ ಅಲ್ಲಿ. 30 ಕುಂಟಾಸ್ ಬಂದ್ಬಿಟ್ಟು ನಿಮ್ಗೆ ಸಿಎಜ್ ಕಾಮನ್ ಇದೆ, ಮಲ್ಟಿ ಪರ್ಪಸ್ ಹಾಲ್ ಬರುತ್ತೆ. ಓಕೆ, ಫುಟ್ಬಾಲ್, ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ಒನ್ ಡೇ ಕೋರ್ಟ್ ಅಲ್ಲಿ ಬರುತ್ತೆ. ಒನ್ ಡೇ ಕೋರ್ಟ್ ಅಲ್ಲಿ ಒಂದೇ ಕೋರ್ಟ್ ಅಲ್ಲಿ ಬರುತ್ತೆ. ಬರುತ್ತೆ. ಸಣ್ಣ ಚಿಕ್ಕದಾಗ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಬರುತ್ತೆ ಮೇಡಮ್. ಸ್ವಿಮ್ಮಿಂಗ್ ಪೂಲ್ ಕೂಡ ಬರ್ತಾ ಇದೆ. ಅಲ್ಲ ಎಲ್ಲ ಪ್ರೀಮಿಯಂ ಅಮ್ಯೂನಿಟೀಸ್ ಕೊಟ್ಟಿದ್ದೀರಲ್ವಾ ಎಲ್ಲ ಸರ್? ಕೊಟ್ಟಿದ್ದೀವಿ ಮೇಡಮ್. ಅಲ್ಲ ಬೇಸಿಕ್ ಇಂದ ಒಂದು Basic- ನೆಕ್ಸ್ಟ್ ಪ್ರೀಮಿಯಂ ಹೌದು ಮೇಡಮ್, ಕೊಟ್ಟಿದ್ದೀರಾ ಆಬ್ವಿಯಸ್ಲಿ ಕೊಟ್ಟಿದ್ದೀವಿ ಮೇಡಮ್. ಅಲ್ವಾ ಸರ್? ನೋಡಿದ್ರೆ ವೀಕ್ಷಕರೇ ಒಳ್ಳೆ ಪ್ರೀಮಿಯಂ ಅಮ್ಯೂನಿಟೀಸ್ ಕೊಟ್ಟಿದ್ದಾರೆ. ಅದು ಕೂಡ ನಿಮ್ಗೆ BM ಮಾಡಿ ಅಪ್ರೂವ್ ಆಗಿರೋಂತ ಇಂಡಿವಿಜುವಲ್ ಈ ಖಾತಾ ಆಗಿರೋಂತ ಸೈಟ್ಸ್ ಅಲ್ವಾ ಸರ್? ಇಂಡಿವಿಜುವಲ್ ಈ ಹೌದು ಖಾತಾ madam, ಆಗಿರೋಂತ individual ಈ ಸೈಟ್ಸ್. ಓಕೆ ಸರ್, ನಿಮ್ಮ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಮೇಡಮ್ ಇಲ್ಲಿಂದ ನಿಮ್ಗೆ ಮೈಸೂರು ರೋಡ್ಗೆ ಕರೆಕ್ಟ್ 9 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಂತರ ನಿಮ್ಗೆ ಮೇಜರ್ ಸ್ಕೂಲ್ಸ್ ಆಗ್ಲಿ ಇಲ್ಲಿ ಬಂದ್ಬಿಟ್ಟು ಮಾರಿಗೋಲ್ಡ್ ಸ್ಕೂಲ್ ಇದೆ, ಹೌದು ಸರ್. ಜೈನ್ ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ಸ್ವಾಮಿ ಗುರುಕುಲ ಇದೆ, ಸ್ಕೂಲ್ಸ್ ಇದೆ, ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಈಸ್ಟ್ ವೆಸ್ಟ್ ಕಾಲೇಜ್ ಅಂತ ಒಂದು ಕೂಡ ಇದೆ. ಕಾಲೇಜ್ ಇದೆ. ಇಷ್ಟು ಕಾಲೇಜ್ಗಳಿದೆ ಮೇಡಮ್ ಸುತ್ತಮುತ್ತ ಇಲ್ಲಿ. Means- ಮೇಡಮ್ ಇನ್ನ ಒಂದು ಅಂದ್ರೆ ಮಂಚಿಮಲೆ ಡ್ಯಾಮ್ ಕೇಳಿರ್ಬೋದು ನೀವೆಲ್ಲ. ಹೌದು ಸರ್. ಅದನ್ನ ಟೂರಿಸಂ ಸ್ಪಾಟ್ ಮಾಡ್ತಾ ಇದಾರೆ. ಹೌದು. ಪ್ರೆಸೆಂಟ್ಲಿ ಬಂದು 3 ಗೇಟ್ ಇದೆ. ಗವರ್ಮೆಂಟ್ ಇಂದ ಜನಗಳನ್ನ ಎವಾಕ್ಯುಯೇಟ್ ಮಾಡಕ್ಕೆ ಹೇಳಿದ್ರೆ ಟೂರಿಸಂ ಸ್ಪಾಟ್ ಮಾಡಿ 14 ಗೇಟ್ ಮಾಡ್ತಾ ಇದಾರೆ. ಹೌದು. ಇಲ್ಲಿಂದ ಜಸ್ಟ್ 3 ಕಿಲೋಮೀಟರ್ ಮೇಡಮ್. ಅದು ಈ ಲೇಔಟ್ ಜಸ್ಟ್ 3 3 ಕಿಲೋಮೀಟರ್ ಕಿಲೋಮೀಟರ್ಸ್ ಮೇಡಮ್ ಅಷ್ಟೇ ಮೇಡಮ್. ಅಲ್ವಾ ಸರ್? ಹೌದು ಮೇಡಮ್. ಒಂದು ಸ್ಯಾಟರ್ಡೆ ಸಂಡೇ ಯಾರಾದ್ರೂ ಬಂದ್ರೆ ಒಳ್ಳೆ ಸ್ಯಾಟರ್ಡೆ ಸಂಡೇ ಅದಾಗಿರೋದು ವಂಡರ್ಲಾ ಬಂದು ಜಸ್ಟ್ 6 ಕಿಲೋಮೀಟರ್ ಇಲ್ಲಿಂದ. ವಂಡರ್ಲಾ ವಂಡರ್ಲಾ 6 ಕಿಲೋಮೀಟರ್, ದೊಡ್ಡ ಅಲ್ಮರ 3 ಕಿಲೋಮೀಟರ್ ಇದೆ. ಓಕೆ, ಸಾಕಷ್ಟು ಡೆವಲಪ್ಮೆಂಟ್ ಹೌದು ಮೇಡಮ್, ಎಲ್ಲ ಇದು ಸಾಕಷ್ಟು ಡೆವಲಪ್ಮೆಂಟ್ ಆಗೋಗಿರೋ ಏರಿಯಾ ಇದು ಅಲ್ವಾ? ಇದು ಮತ್ತೆ ಇನ್ನ ಒಂದು ಏನು ಅಂದ್ರೆ ಗ್ರೇಟರ್ ಬೆಂಗಳೂರು ಕೆಳಗಡೆ ಬರುತ್ತೆ ಮೇಡಮ್. ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಕೆಳಗಡೆ ಬರುತ್ತೆ. ಗ್ರೇಟ್ ಅಲ್ವಾ ಸರ್? ಹೌದು ಮೇಡಮ್. ಮೀನ್ಸ್ ಒಂದು ಒಳ್ಳೆ ಲೊಕ್ಯಾಲಿಟಿಲಿ ಮಾಡಿದೀರಾ. ಹೌದು ಮೇಡಮ್. ಸರ್ ಇದು ಟೋಟಲ್ ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಮೇಡಮ್? ಇದು 40 ಫೀಟ್ ರೋಡ್ ಮೇಡಮ್. ಇದು 40 ಫೀಟ್ ರೋಡ್. ನಿಮಗೆ ಕನೆಕ್ಟಿವಿಟಿ ಬಂದು 60 ಫೀಟ್ ರೋಡ್ ಇಂದ ಕನೆಕ್ಟಿವಿಟಿ ಇರೋದು. ಇದು ಮುಂದೆ ಬಂದ್ಬಿಟ್ಟು 60 60 ಫೀಟ್ ರೋಡ್ ಆಗುತ್ತೆ. ಎಸ್ ಮೇಡಮ್, 60 ಸರ್ ಫೀಟ್ ರೋಡ್. ಸಬ್ ರೋಡ್ಸ್ ಎಲ್ಲ ಏನ್ ಕೊಟ್ಟಿದ್ದೀರಾ ಸರ್? ಮೇಡಮ್ 40 ಫೀಟ್ ರೋಡ್ ಅದ್ ಬಿಟ್ಟಲ್ಲ 30 ಫೀಟ್ ರೋಡ್ ಇದೆ ಮೇಡಮ್ ಒಳಗಡೆ. 30 ಫೀಟ್ ರೋಡ್. ಹೌದು ಮೇಡಮ್. ಓಕೆ ಸರ್, ಇವಾಗ ಯಾರಾದ್ರೂ ಬಂದು ಇಲ್ಲಿ ಲೇಔಟ್ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಸರ್ ಹೆಂಗೆ ಸರ್? ಡೈರೆಕ್ಟ್ ನಿಮ್ಮ ಆಫೀಸಿಗೆ ಬರ್ಬೇಕಾ ಇಲ್ಲ ಸೈಟ್ ಸೈಟ್ ಬರ್ಬೋದು? ನಮ್ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಕೂಡ ಇದೆ. ಹಾ ಸರ್. ಲೈಕ್ ವಿತಿನ್ 20 ಕಿಲೋಮೀಟರ್ ರೇಂಜ್ ಅಲ್ಲಿ ಕ್ಯಾಬ್ ಕೂಡ ಪ್ರೊವೈಡ್ ಮಾಡ್ತೀವಿ. ನಂತರ ಬೇಕಾದ್ರೆ ಆಫೀಸ್ ಕೂಡ ಬರ್ಬೋದು. ಓಕೆ, ಇದು ನಮ್ ಸೇಲ್ಸ್ ಆಫೀಸ್ ಇದೆ ಇಲ್ಲಿ. ಓಕೆ, ಇಲ್ಲಿ ಸೇಲ್ಸ್ ಸೇಲ್ಸ್ ಆಫೀಸ್ ಇದೆ. ನಾವ್ ಇಲ್ಲೇ ಎಲ್ಲ ಇರ್ತೀವಿ ಮೇಡಮ್. ಮೀನ್ಸ್ ಯಾರಾದ್ರೂ ಬಂದು ವಿಸಿಟ್ ಮಾಡ್ಬೇಕಾದ್ರೆ ಯಾರಾದ್ರೂ ಇರ್ತಾರಲ್ಲ? ಯಾರು 100% ಇದ್ದೇ ಯಾರಾದ್ರೂ ಇರ್ತಾರೆ. ಒಬ್ರು ಇರ್ತಾರೆ. ನಾನಾಗ್ಲಿ ಇನ್ನೊಬ್ರು ಇದ್ದೇ ಇರ್ತಾರೆ ಮೇಡಮ್. ಓಕೆ ಸರ್, ಹಾಸ್ಪಿಟಲ್ಸ್ ಹೇಳಿದ್ರೆ, ಸ್ಕೂಲ್ಸ್ ಹೇಳಿದ್ರೆ, ಹೌದು ಮೇಡಮ್. ಸರ್ ಇಲ್ಲಿಂದ ಗ್ರೋಸರಿ ಶಾಪ್ಸ್ ಎಲ್ಲ ನಿಯರ್ ಬೈ ಇದೆ? ಗ್ರೋಸರಿ ಶಾಪ್ಸ್ ಎಲ್ಲ ನಮ್ಗೆ ನಿಯರ್ ಬೈ ಅಂದ್ರೆ ರಾಮಹಳ್ಳಿ ಇದೆ, ರಾಮಹಳ್ಳಿ, ದೊಡ್ಡಾಲ್ ಮರದಲ್ಲಿ ಇದೆ. ಹಾ ಸರ್. ಇದು ಬಿಟ್ರೆ ದೊನ್ನೆನಹಳ್ಳಿ ಅಂತ ಊರ ಹೆಸರು. ಇಲ್ಲಿ ಸಣ್ಣ ಪುಟ್ಟ ಗ್ರೋಸರಿ ಶಾಪ್ಸ್ ಇದೆ. ಗ್ರೋಸರಿ ಶಾಪ್ಸ್ ಇದೆ. ಇನ್ನ ಒಂದು ಮೇನ್ ಕನೆಕ್ಟಿವಿಟಿ ಬಂದ್ಬಿಟ್ಟು ಇಲ್ಲಿ STRR ರೋಡ್ ಕೇಳಿ ಇರ್ಬೋದಲ್ಲ? ಹೌದು ಸರ್, STRR ಹೌದು ರೋಡ್. ಆ ರೋಡ್ ಬಂದ್ಬಿಟ್ಟು ಇಲ್ಲಿ 200 ಮೀಟರ್ಸ್ ಕನೆಕ್ಟ್ ಆಗ್ತಾ ಇದೆ. ಜಸ್ಟ್ 200 ಮೀಟರ್ಸ್ ಅಲ್ಲಿ. ಸುತ್ತಮುತ್ತ ಲೇಔಟ್ ಬಂದ್ಬಿಟ್ಟು ನಿಮ್ಗೆ ಇದೆಲ್ಲ KHP ಲೇಔಟ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ಲೇಔಟ್ ಮೇಡಮ್. ಸುತ್ತಮುತ್ತ ಇರೋದು. ಸುತ್ತಮುತ್ತ ಇದೆ. ಬೇರೆಯವ್ರ ಲ್ಯಾಂಡ್ ನಮ್ಗೆ ಇದು ಬಂದ್ಬಿಟ್ಟು ನಾವು ಸುತ್ತಮುತ್ತ ನೀವು ವಿಚಾರಿಸಿ ನೋಡಬಹುದು ಯಾಕೆ ಇಷ್ಟು ಕಡಿಮೆ ಪ್ರೈಸ್ ನೀವು ಕೋಟ್ ಮಾಡ್ತಾ ಇದೀರಾ ಅಂತ. ಹೌದು, ನಾವ್ ಯಾಕೆ ಕಡಿಮೆ ಪ್ರೈಸ್ ಕೊಟ್ಟು ಸ್ವಂತ ಲ್ಯಾಂಡ್ ಮೇಡಮ್ ಇದು. ಓಕೆ, ನಿಮ್ದು ಸ್ವಂತ ಲ್ಯಾಂಡ್. ನಾವು ಬೇರೆಯವ್ರ ತರ ಡೆವಲಪ್ ಮಾಡೋ ತರ ಏನಿಲ್ಲ, ಮಾರ್ಕೆಟಿಂಗ್ ಅದೆಲ್ಲ ಅದೇನು ಇಲ್ಲ. ಸ್ವಂತ ಲ್ಯಾಂಡ್, ನಾವೇ ಲ್ಯಾಂಡ್ ಓನರ್, ನಾವೇ ಡೆವಲಪ್ ಮಾಡಿ ನಾವೇ ಮಾರ್ಕೆಟಿಂಗ್ ಕೂಡ ನಾವೇ ಮಾಡ್ತಾ ಇರೋದು ಎಲ್ಲ. ಅಂದ್ರೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಇಲ್ಲಿ ಸೈಟ್ ಸಿಗಬಹುದಲ್ವಾ? ಹೌದು ಮೇಡಮ್, ಡೈರೆಕ್ಟ್ ಓನರ್ ಇಂದ ಅಂತ ಹೇಳಿದ್ರೆ ಪ್ರೈಸ್ ಅಂತೂ ರೀಸನಬಲ್ ಆಗಿರುತ್ತೆ. ಮತ್ತೆ ಬೆಸ್ಟ್ ಕ್ವಾಲಿಟಿ ಮೇಡಮ್. ಬೆಸ್ಟ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಕಾಂಪ್ರಮೈಸ್ ಯಾವುದೇ ಕಾರಣ ಕಾಂಪ್ರಮೈಸ್ ಇಲ್ಲ ಮೇಡಮ್. ಓಕೆ ಸರ್, ಇನ್ನೊಂದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಗೋಶಾಲಾ ಮಾಡ್ತಾ ಇದ್ದೀರಾ. ಗೋಶಾಲಾ ಮೇಡಮ್, ಗೋಶಾಲಾ ಬಂದ್ಬಿಟ್ಟು 20 ಕುಂಟಾಸ್ ಸಪರೇಟ್ ಲ್ಯಾಂಡ್ ಮೇಡಮ್. ಈ ಪ್ರಾಜೆಕ್ಟ್ 6 ಎಕರ್ಸ್ ಬಿಟ್ಬಿಟ್ಟು ಇನ್ನ 20 ಕುಂಟಾಸ್ ನಮ್ಮ ಓನರ್ ಹೆಸರ ಲ್ಯಾಂಡ್ ನ ಗೋಶಾಲೆಗೆ ಅಂತ ಮಾಡ್ಕೊಂಡಿದ್ದೀವಿ. ಗೋಶಾಲೆಗೆ ಅಂತ ಮಾಡಿದೀವಿ. ಒಂದು ಪ್ಲಸ್ ಪಾಯಿಂಟ್ ಅಲ್ವಾ? ಹೌದು ಮೇಡಮ್, ಗೋಶಾಲೆಗೆ ಯಾರು ಜಾಗ ಕೊಡೋದಿಲ್ಲ ಅಲ್ವಾ? ನಾವು ಮಾಡ್ಕೊಂಡಿದೀವಿ ಅಂದ್ರೆ ಗ್ರೇಟ್ ಮೇಡಮ್. ಇವನ್ ನೀವು ಕೇಳಿದ್ರಲ್ಲ ಮೇಡಮ್, ಗೋಶಾಲೆ ಎಲ್ಲಿ ಬರುತ್ತೆ ನಿಮ್ ಪ್ರಾಜೆಕ್ಟ್ ಅಲ್ಲಿ ಅಂತ. ಹೌದು ಸರ್. ಸೊ ಅಲ್ಲಿ ಕಾಣೋ ರೀತಿಲಿ ಆ ಡೆಡ್ ಎಂಡ್ ಇಂದ ಆ ಡೆಡ್ ಎಂಡ್ ತನಕ 20 ಕುಂಟಾಸ್ ಗೋಶಾಲೆ ಬರುತ್ತೆ. ಇಲ್ಲೇ ಮೇಡಮ್ ಪ್ರಾಜೆಕ್ಟ್ ರೋಡನೆ ಗೋಶಾಲೆ ಬರುತ್ತೆ. ಇಲ್ಲಿದವ್ರಿಗೆ ಡೈಲಿ ಫ್ರೆಶ್ ಮಿಲ್ಕ್ ಆಗಿರ್ಬೋದು, ಫ್ರೆಶ್ ಗೀ ಆಗಿರ್ಬೋದು, ಎಲ್ಲ ಇಲ್ಲಿಂದನೇ ಸಿಗುತ್ತೆ ಅಲ್ವಾ ಸರ್? ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ. ಸರ್ ಎಲ್ಲಾರು ಕಾಯ್ತಾರ ಅದು ಪ್ರೈಸ್. ಸರ್ ಏನ್ ಕೋಟ್ ಮಾಡ್ತಾ ಇದೀರಾ ಸರ್? ಮೇಡಮ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 2699 ಮೇಡಮ್. 2699 ಪರ್ ಸ್ಕ್ವೇರ್ ಫೀಟ್ ಗೆ. ಸರ್ ನಮ್ಮ ಚಾನೆಲ್ ಅವ್ರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ಕೊಡಿ ಸರ್. ಕೊಡ್ತಾ ಇರೋದೇ ಕಡಿಮೆ. ಅದ್ರಲ್ಲಿ ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಇನ್ನ 100 ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ. ಇನ್ನು 100 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? 2599 ಮಾಡ್ಕೊಡ್ತೀರಾ ಪರ್ ಸ್ಕ್ವೇರ್ ಫೀಟ್ ಗೆ. ಸರ್ ಇದಕ್ಕಿಂತ ಏನಾದ್ರು ಕಮ್ಮಿ ಆಗುತ್ತಾ ಸರ್? ಮೇಡಮ್ ಕೊಡ್ತಾ ಇರೋದೇ ಕಡಿಮೆ ಮೇಡಮ್, ಸುತ್ತಮುತ್ತ ಕಾಂಪಿಟೇಟರ್ ಗಿಂತ ನಾವು. ಓಕೆ, ಮೀನ್ಸ್ ಅಕ್ಕಪಕ್ಕ ಸರೌಂಡಿಂಗ್ ವಿಚಾರಿಸಿದ್ರೆ ಇನ್ನು ಪ್ರೈಸಸ್ ಆಗಿದೆ ಅಂತ ಹೇಳ್ತಾ ಇದೀರಾ? 100% ಆಗಿದೆ. 100% ಆಗಿದೆ. ಎಲ್ಲ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಲ್ವಾ ಸರ್? ಮೇಡಮ್ ನೆಕ್ಸ್ಟ್ ಮಂತ್ 100% ಕಂಪ್ಲೀಟ್ ಆದ ನಂತರ ರಿಜಿಸ್ಟ್ರೇಷನ್ ಆಗುತ್ತೆ. ಈ ಮಂತ್ ಇಂಡಸ್ಟ್ರಿಯಲ್ ಕಂಪ್ಲೀಟ್ ಆಗ್ಬಿಡುತ್ತೆ. ಇನ್ನೊಂದು ಚೂರು ಅಲ್ವಾ ಸರ್ ಕೆಲಸ? 20% ಅಷ್ಟೇ ಮೇಡಮ್ ಇರೋದು. 20% ಅಂದ್ರೆ ಗಿಡಗಳನ್ನ ನೆಟ್ಟಿ ಹಾರ್ಸ್ ಮಾಡಿದ್ರೆ ಮುಗಿತು ಮೇಡಮ್. ಹಾರ್ಸ್ ಮಾಡಿದ್ರೆ ಮುಗಿತು ಅಷ್ಟೇ ಮೇಡಮ್. ಮೀನ್ಸ್ ಫುಲ್ಲಿ ಗೇಟೆಡ್ ಕಮ್ಯುನಿಟಿ. ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಅಲ್ವಾ ಸರ್? ಹೌದು ಮೇಡಮ್. ಓಕೆ
ಸರ್ ಇವಾಗ ಯಾರಾದ್ರೂ ಬಂದು ಇಲ್ಲಿ ಸೈಟ್ ವಿಸಿಟ್ ಮಾಡಿದ್ರು, ಇವಾಗ ಯಾರಾದ್ರೂ ಸೈಟ್ ನಂಬರ್ ಎಕ್ಸಾಂಪಲ್ ಸೈಟ್ ನಂಬರ್ 75 ಇದೆ, ಅದೇನಾದ್ರೂ ಇಷ್ಟ ಆಯ್ತು ಸರ್, ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇದೆ ಸರ್? ಮೇಡಮ್ ಬ್ಲಾಕಿಂಗ್ ಮಾಡ್ಕೋಬಹುದು, 50,000 ಪೇ ಮಾಡಿ ಬ್ಲಾಕಿಂಗ್ ಮಾಡ್ಕೋಬಹುದು. ಲೀಗಲ್ ಫೈಲ್ಸ್ ಕೊಡ್ತೀವಿ, 10 to 15 days ಟೈಮ್ ಕೊಟ್ಟಿರ್ತೀವಿ ಅವ್ರು. ಸೊ ಲೀಗಲ್ ಚೆಕ್ ಮಾಡ್ಕೋಬಹುದು ಅವರು. ನಮ್ ಕಡೆಯಿಂದ ಬ್ಯಾಂಕ್ಸ್ ಬ್ಯಾಂಕ್ಸ್ ಇದೆ, ಅಪ್ರೂವ್ಡ್ ಇದೆ, SBI ಇಂದ ಅಪ್ರೂವ್ಡ್ ಆಗಿದೆ, SBI ಇಂದ ಅಪ್ರೂವ್ಡ್ ಆಗಿದೆ, SDFC ಇಂದ ಅಪ್ರೂವ್ಡ್ ಆಗಿದೆ, ICICI ಅಪ್ರೂವ್ಡ್ ಆಗಿದೆ. ಸೊ ಆಲ್ ಮೇಜರ್ ಬ್ಯಾಂಕ್ಸ್ ಎಲ್ಲ ಅಪ್ರೂವ್ಡ್ ಆಗಿದೆ ಮೇಡಮ್, LIC ಎಲ್ಲ ಅಪ್ರೂವ್ಡ್ ಆಗಿದೆ. 10 to 15 days ಟೈಮ್ ಕೊಡ್ತೀವಿ. ಲೀಗಲ್ ಒಪಿನಿಯನ್ ತಗೋಬಹುದು. ಅದಾದ ನಂತರ 30% ಪೇ ಮಾಡಿ ಅಗ್ರಿಮೆಂಟ್ ಮಾಡಿಸ್ಕೋಬಹುದು. ಸರ್ ಇವಾಗ ಯಾರಿಗಾದ್ರೂ ಅಷ್ಟು ಒಂದೇ ಸಲ ಅಮೌಂಟ್ ಪೇ ಮಾಡಕ್ಕಾಗಲ್ಲ ಸರ್, ಎಷ್ಟು % ವರೆಗೂ ಲೋನ್ ಸಿಗಬಹುದು ಸರ್? 75% ವರೆಗೂ ಲೋನ್ ಸಿಗುತ್ತೆ. 75% ವರೆಗೂ ಲೋನ್ ಸಿಗುತ್ತೆ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 75% ಲೋನ್ ಸಿಗುತ್ತೆ ಸರ್. ಹಾಗಾದ್ರೆ ಪಕ್ಕಾ ಅಲ್ವಾ ಸರ್? ಹೌದು ಮೇಡಮ್, 75% ಕೊಡೋದು ಡಿಸ್ಕೌಂಟ್ 100% ಕೊಡ್ತೀವಿ ಮೇಡಮ್ ಅಲ್ವಾ ಸರ್? ನಮ್ಮ ಚಾನೆಲ್ ಮೆನ್ಷನ್ ಮಾಡಿದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದೆ ಅಂತ ಹೇಳಿದ್ರೆ 100% ಕೊಡ್ತೀವಿ ಮೇಡಮ್. ಕೊಡ್ತೀರಾ? 100% ಕೊಡ್ತೀವಿ. ನೋಡಿದ್ರೆ ವೀಕ್ಷಕರೇ 100% ಸರ್ ಹೇಳಿದ್ದಾರೆ, ನಿಮ್ಗೆ 100 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ರೆ. ಹಾಗೆ ಇಲ್ಲಿ ಇನ್ನು 25% ಅಷ್ಟೇ ಅಲ್ವಾ ಸರ್? 25% ಇದೆ ಮೇಡಮ್, ಅಷ್ಟೇ ಅಲ್ವಾ ಸರ್? ಫುಲ್ ಕಂಪ್ಲೀಟ್ ಆಗೋಗುತ್ತೆ. ಆಬ್ವಿಯಸ್ಲಿ ಓಕೆ, ಈ ಮಂತ್ ಎಂಡ್ ಒಳಗಡೆ ಕಂಪ್ಲೀಟ್ ಆಗ್ಬಿಡುತ್ತೆ. ಈ ಮಂತ್ ಒಳಗಡೆ ಕಂಪ್ಲೀಟ್ ಆಗೋಗುತ್ತೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ರೆ ಫ್ರೆಂಡ್ಸ್, ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಯಾರೆಲ್ಲ ಮೈಸೂರು ರೋಡ್ ದೊಡ್ಡ ಮರದ ಹತ್ರ ಯಾರಾದ್ರೂ BMRD ಅಪ್ರೂವ್ ಆಗಿರುತ್ತೆ ಇಂಡಿವಿಜುವಲ್ ಈ ಖಾತಾ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ, ಒಂದು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಲೇಔಟ್ ಒಂದ್ಸಲಿ ವಿಸಿಟ್ ಮಾಡಿ ಅಲ್ವಾ ಸರ್? ಯಾಕಂದ್ರೆ ಇಷ್ಟು ಕಮ್ಮಿ ಪ್ರೈಸ್ ಗೆ ನೀವು ಯಾರಿಗೂ ಸೈಟ್ ಗಳು ಅವೈಲಬಲ್ ಇಲ್ಲ ಮೇಡಮ್. ಆದ್ರೆ ನಿಮ್ಮ ಕಂಪನಿ ಕಡೆಯಿಂದ ಒಂದು ಬೆಸ್ಟ್ ಪ್ರೈಸ್ ಗೆ ಅವೈಲಬಲ್ ಸೈಟ್ ಹುಡುಕ್ತಾ ಇರೋದು ಬಂದು ಇಲ್ಲಿ ಹುಡುಕಿದ್ರೆ ಅದೇ ಲಾಸ್ಟ್ ಡೆಸ್ಟಿನೇಷನ್ ಮೇಡಮ್. ಅವ್ರಿಗೆ 100% ಬುಕ್ ಮಾಡ್ತಾರೆ. 100% ಬುಕ್ ಮಾಡ್ತಾರೆ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್ ಜನಗಳು ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ಹುಡುಕ್ತಾ ಇರ್ತಾರೆ. ಹೌದು ಸರ್, ತುಂಬಾ ಕಷ್ಟ ಬಿಡ್ದಿರ್ತಾರೆ, ಒಂದ್ ಸೈಟ್ ತಗೋಬೇಕು ಅಂತ ಆಸೆ ತುಂಬಾ ಇರುತ್ತೆ ಜನಗಳು ಬೆಂಗಳೂರಿಗೆ. ಸೊ ಅಂತವ್ರಿಗೆ ನಾವು ಕಂಪ್ಲೀಟ್ ಆಗಿ ಎಂಡ್ ಟು ಎಂಡ್ ಪ್ರೀಮಿಯಂ ಪ್ಲಾಟ್ಸ್ ನ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ. ಅದು ಗೇಟೆಡ್ ಕಮ್ಯುನಿಟಿ. ಫಾರ್ ಎಕ್ಸಾಂಪಲ್ ಟಾರ್ ಇಂದ ಕಾಂಕ್ರೀಟ್ ಇಂದ ಹಿಡಿದು 12 ಇಂಚಸ್ ಇದೆ ಮೇಡಮ್ ನಮ್ದು. 12 ಇಂಚಸ್ ಅಲ್ಲಿ ತೋರಿಸ್ಕೊಡ್ತೀನಿ, ಕಾಂಕ್ರೀಟ್ ಆಗ್ತಾ ಇದ್ರೆ ಅದನ್ನ ತೋರಿಸ್ಕೊಡ್ತೀನಿ. 30 years ಮೇಡಮ್ ಕಾಂಕ್ರೀಟ್ ಕೂಡ ವ್ಯಾಲ್ಯೂ ಇರೋದು. 30 years ಅವರೇ ಕೊಟ್ಟಿದ್ದಾರೆ. ಅವರಲ್ಲಿ ಮೇರಡಲ್ಲಿ ವರ್ಕ್ ಕೂಡ ನಡೀತಾ ಇದೆ. ಹೌದು ಮೇಡಮ್, ಎಲ್ಲಾ ಫಾಸ್ಟ್ ವರ್ಕ್ ಮುಗಿಸ್ತಾ ಇದೀವಿ ನಾವು. ಸರ್ ಅದು ನೋಡೋಣ ಸರ್, ಅದನ್ನ ತೋರಿಸ್ಕೊಡ್ತೀನಿ ಮೇಡಮ್. ಓಕೆ ಸರ್, ನನಗೆ ಕೆಳಗಡೆ ಹೇಳಿದ್ರಿ ಕಾಂಕ್ರೀಟ್ ನಡೀತಾ ಇದೆ ಅಂತ. ಹೇಳಿದೆ ಮೇಡಮ್. ಹಾ ಸರ್, ಇಲ್ಲಿ ನೋಡಬಹುದು ಮೇಡಮ್ ನೀವು. ಜಲ್ಲಿಕಲ್ಲು, ಅದರ ನಂತರ ಕಂಬಿ ಇದೆ. ಕಂಬಿ ಕೂಡ ಹಾಕಿದಾರಲ್ವಾ ಸರ್? ಹೌದು ಮೇಡಮ್, ಅದ್ರ ಮೇಲೆ ಕಾಂಕ್ರೀಟ್. ಅದ್ರ ಮೇಲೆ ಕಾಂಕ್ರೀಟ್ ಟೋಟಲ್ ಬಂದು 12 ಇಂಚ್ ಇದೆ. 12 ಇಂಚ್ ಕಾಂಕ್ರೀಟ್. 12 ಇಂಚ್ ಇದೆ ಟೋಟಲ್. ಜಲ್ಲಿಕಲ್ಲು, ಅದ್ರ ಮೇಲೆ ಕಬ್ಬಣ ಇದೆ, ಅದ್ರ ಮೇಲೆ 12 ಇಂಚ್ ಕಾಂಕ್ರೀಟ್ ಇದೆ. ಅಂದ್ರೆ ಎಷ್ಟೇ ಹೆವಿ ವೆಹಿಕಲ್ಸ್ ಓಡಾಡಿದ್ರು ಏನು ಆಗಲ್ಲ ಮೇಡಮ್. ಇವಾಗ ನೆಕ್ಸ್ಟ್ ಯಾರಾದ್ರೂ ಮನೆ ಕಟ್ಟಿಸ್ಕೊಂಡು ಬರ್ಬೇಕು ಅಂತ ಲಾರಿ ಬಂದ್ರೆ ಏನು ಆಗಲ್ಲ ಮೇಡಮ್. ಓಕೆ, 30 years ಡ್ಯೂರಬಿಲಿಟಿ ಇದೆ. 30 years ಡ್ಯೂರಬಿಲಿಟಿ ಇದೆ. ಇಲ್ಲಿ ನೋಡ್ತಾ ಇರಂಗೆ ಇದೇ ಕಾಣಿಸ್ಬೋದು ನಿಮ್ಗೆ. ಇದೇ ನಮ್ಮ ಸೈಟ್ ಆಫೀಸ್. ಇದೇನಾ ಸರ್ ಸೈಟ್ ಆಫೀಸ್ ಇದೆ ಮೇಡಮ್, ಸೈಟ್ ಆಫೀಸ್. ಓಕೆ, ಅಲ್ಲಿ ಕಾಣಿಸುತ್ತಲ್ಲ ಮೇಡಮ್ ಟ್ಯಾಂಕ್? ಹೌದು ಸರ್, ಓವರ್ ಟ್ಯಾಂಕ್ ಮೇಡಮ್. ಅದು ಓವರ್ ಟ್ಯಾಂಕ್. ಸೊ ಟೋಟಲ್ ಕೆಪಾಸಿಟಿ ಬಂದು 1,25,000 ಲೀಟರ್ ಇದೆ. 1,25,000 1,25,000 ಲೀಟರ್ ಕೆಪಾಸಿಟಿ. 1,25,000 ಲೀಟರ್ ಕೆಪಾಸಿಟಿ ಇದೆ ಮೇಡಮ್. ಓಕೆ, ಹಲೋ ಮೇಡಮ್, ನಮ್ಮಲ್ಲಿ ಜಾಗ ತಗೊಂಡವರು 3 ವರ್ಷದಲ್ಲಿ ಮತ್ತೆ ಇನ್ನೊಂದು ಜಾಗ ತಗೊಂತಾರೆ ಅಲ್ವಾ ಸರ್? 100% ಇಲ್ಲಿ ತಗೊಳ್ಳೋರು ಎಲ್ಲ ಕೋಟ್ಯಾಧೀಶರಾಗ್ತಾರೆ ಮೇಡಮ್ ಅಲ್ವಾ ಸರ್? ಯಾಕಂದ್ರೆ ವಾಸ್ತುವಾಗಿದೆ 100%. ಇಲ್ಲಿ ತಗೊಂಡವ್ರು 3 ವರ್ಷದಲ್ಲಿ 100% ಇನ್ನೂ ಒಂದು ಜಾಗ ತಗೊಂಡು ನಮ್ಮ ಲೇಔಟ್ ಇನ್ನೊಂದು ಮಾಡ್ಬೇಕಾದ್ರೆ ನಾವು ಬಂದು ತಗೊಂತೀವಿ ಅಂತ ಹೇಳಿ ಅಪ್ರೋಚ್ ಮಾಡ್ತಾರೆ ಸರ್. ಹೌದು, 100% ಮಾಡ್ತಾರೆ ಇದನ್ನ. ಮೀನ್ಸ್ ಫ್ಯೂಚರ್ ಅಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಇದೆ ಅಲ್ವಾ? ಅಪ್ರಿಸಿಯೇಷನ್ ಬಂದೇ ಮೇಡಮ್. STR ರೋಡ್ 200 ಮೀಟರ್ ಇದೆ ಅಂದ್ರೆ ಯಾರಿಗೆ ಬರಲ್ಲ ಮೇಡಮ್? ಗ್ರೇಟರ್ ಬೆಂಗಳೂರು ಕಡೆ ಬರ್ತಾ ಇದೆ ಮೇಡಮ್. ಹೌದು ಮೇಡಮ್. ಇನ್ನೊಂದು 6 months ಅಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲೆಕ್ಷನ್ ಬಂದ ನಂತರನೇ ಇದು ಆಲ್ಮೋಸ್ಟ್ ಒಂದು ಅವ್ರಿಗೆ ಅಪ್ರಿಸಿಯೇಷನ್ ಸಿಕ್ಬಿಡುತ್ತೆ. ಹೌದು ಸರ್, ಯಾಕಂದ್ರೆ ಇದು ಇಂಡಿವಿಜುವಲ್ ಈ ಖಾತೆ ಇರೋದ್ರಿಂದ 11 ಬಾರ್ ಎ ಖಾತೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದು ಎ ಖಾತೆ ಕನ್ವರ್ಟ್ ಆಗುತ್ತೆ. 1,500 ರೂಪೀಸ್ to 2,000 ರೂಪೀಸ್ ನೆಕ್ಸ್ಟ್ ಸಿಕ್ಬಿಡುತ್ತೆ. ವಿತಿನ್ 6 months ಸಿಕ್ಬಿಡುತ್ತೆ. 6 months ಅಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಬಿಡುತ್ತೆ ಅಲ್ವಾ ಸರ್? ಒಂದು ಇನ್ವೆಸ್ಟ್ಮೆಂಟ್ ಆದ್ರೂ ಆಗ್ಲಿ, ಇಲ್ಲಾಂದ್ರೆ ಯಾರೋ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರಕ್ಕೆ ಒಳ್ಳೆ. ಮತ್ತೆ ಕನ್ಸ್ಟ್ರಕ್ಷನ್ ಹೇಳ್ಬೇಕಾಯ್ತು ಮೇಡಮ್, ನಮ್ದು ಇನ್ನೋಸ್ ಕನ್ಸ್ಟ್ರಕ್ಷನ್ ಇದೆ. ಇನ್ನೋಸ್ ಕನ್ಸ್ಟ್ರಕ್ಷನ್ ಇದೆ. ಅಕ್ಷಯ್ ಗ್ರೂಪ್ಸ್ ಅಂತ ಹೇಳಿ, ಅಕ್ಷಯ್ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ನಮ್ದು ಇನ್ನೋಸ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ಓಕೆ, ಇನ್ನೋಸ್ ಕನ್ಸ್ಟ್ರಕ್ಷನ್. ಯಾರಾದ್ರೂ ನಿಮ್ಮ ಹತ್ರ ಸೈಟ್ ತಗೊಂಡ್ರೆ ಮನೆ ಕೂಡ ನಾವೇ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ ಮೇಡಮ್. ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಕಮ್ಮಿ ಬಜೆಟ್ ಅಲ್ಲಿ BMRD ಅಪ್ರೂವ್ ಆಗಿರುವಂತ ಇಂಡಿವಿಜುವಲ್ ಈ ಖಾತಾನ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಕ್ ಮರಿಯಬೇಡಿ. ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಫ್ಲಾಟ್ 100 ರೂಪೀಸ್ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸರ್ ಕೂಡ ಹೇಳಿದ್ದಾರೆ 100% ಅಲ್ವಾ ಸರ್? ಖಂಡಿತ ಇದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಅದು ಒಂದು ಇಷ್ಟು ಒಳ್ಳೆ ಬಜೆಟ್ ಅಲ್ಲಿ
ಎಲ್ಲ madam. ಸೈಟ್ ಅವೈಲೇಬಲ್ ಸಿಗ್ತಲ್ಲ, ಆದ್ರೆ ನಿಮ್ಮ ಲೇಔಟ್ ಅಲ್ಲಿ ಇಷ್ಟು ಒಳ್ಳೆ ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ಗಳು ಕೊಡ್ತಾ ಇದ್ದೀರಾ. ಹೌದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.